ಅವ್ರನ್ನ ಕನೆಕ್ಟ್ ಆಗಿದ್ದು ಥ್ರೂ ಉದಯವಾಣಿ ಮೂಲಕ. ಹೌದು, ನನ್ನ ಸ್ನೇಹಿತರೊಬ್ಬರು ಹೌ ಡಿಡ್ ಯು ಗೆಟ್ ಕನೆಕ್ಟೆಡ್? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕನೆಕ್ಟ್ ಆಗಿರೋದ್ರ ಹಿಂದೆ ಒಂದು ಕಥೆ ಇರ್ಬೋದು, ಇಂಟ್ರೆಸ್ಟಿಂಗ್ ಕಥೆ ಇರ್ಬೋದು. ಆ ಕಥೆಯಿಂದ ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದುಕೊಂಡು ಅವ್ರನ್ನ ಯಾವತ್ತೂ ಭೇಟಿ ಆಗದೆ ಅವರ ಎರಡು ಇಂಥ ಅಮೋಘವಾದಂಥ ಪುಸ್ತಕಗಳನ್ನು ನಿಮ್ಮ ನೇತೃತ್ವದಲ್ಲಿ ನಿಮ್ಮದೇ ಊರು ಉಡುಪಿಯಲ್ಲಿ ಬಿಡುಗಡೆ ಮಾಡುವಂಥ ಒಂದು ಭಾಗ್ಯ ನಿಮ್ಮದಾಯ್ತಲ್ಲ. ಹೌದು, ಸಂತೋಷ. ಹೌದು, ಅದಕ್ಕೆ ಅದು ನಿಮ್ಗೊಂದು ಯೋಗ ಬೇಕಲ್ಲ ಅಂತ. ಹೌದು. ಸೊ ಹೌ ಡಿಡ್ ಯು ಗೆಟ್ ಕನೆಕ್ಟೆಡ್? ನನಗೆ ಸುಮಾರು ವರ್ಷಗಳ ಹಿಂದೆ, ಬಹುಶಃ 2002, 2003, ಇಲ್ಲ 2003 ಅಲ್ಲ, ಅವರ ಕಾಲಮ್ 2013 ಅನಿಸುತ್ತೆ. 2013 ಕಾಲಮ್ ಇನ್ನೂ ನಿಂತಿರಲಿಲ್ಲ. 2012-13 2012-13ರಲ್ಲಿ ಒಬ್ಬರು ಶಿಕ್ಷಕಿ, ಶಾಲಾ ಶಿಕ್ಷಕಿ ವಿದ್ಯಾ ಅಂತೇಳಿ, ಅವ್ರಿಗೆ ಒಂದು ಅಭ್ಯಾಸ ಇದೆ, ಯಾರಿಗಾದರೂ ಮೀಟ್ ಮಾಡಿದರೆ ಅವ್ರು ಓದಿ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳನ್ನು ಬೇರೆಯವರಿಗೆ ಪಾಸ್ ಮಾಡುವಂಥದ್ದು. ಸೊ ಅವರು ಆ ಪುಸ್ತಕಗಳ ಗುಂಪಲ್ಲಿ ಒಂದು ಪುಸ್ತಕ ಇದೆ, ದುಡಿಯುವ ಹಾದಿಯಲ್ಲಿ ಜೊತೆಯಾಗಿ ಅಂತ. ದುಡಿಯುವ ಹಾದಿಯಲ್ಲಿ ಜೊತೆಗೆ ಅವರು ಆ ಪುಸ್ತಕ ನನಗೆ ನೀಡಿದರು. ಏನು ಅಂತಂದರೆ, ಸರ್, ಈ ವರ್ಕಿಂಗ್ ಪೀಪಲ್, ವಿಶೇಷವಾಗಿ ವರ್ಕಿಂಗ್ ವುಮೆನ್, ವರ್ಕಿಂಗ್ ಬೋತ್ ಹಸ್ಬೆಂಡ್ ವೈಫ್ ವರ್ಕಿಂಗ್ ಇದ್ದಾಗ ಅವರಲ್ಲಿ ಆ ಸಾಮರಸ್ಯ ಕಾಪಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೇಮಿಚಂದ್ರ ಅಂತ. ಇನ್ಫ್ಯಾಕ್ಟ್ ನನಗೆ ನೇಮಿಚಂದ್ರ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆವಾಗ. ಆ ಪುಸ್ತಕ ಅವ್ರು ಕೊಟ್ಟರು ಕೂಡ ಹಾಗೆ ತೆಗೆದಿಟ್ಕೊಂಡೆ. ಅವರು ಅದ್ರ ಜೊತೆಗೆ ಒಂದು ಮಾತು ಹೇಳಿದರು, ಅವರು ಸಂಡೇ ಬದುಕು ಬದಲಿಸಬಹುದು ಕಾಲಂ ಬರೀತಾ ಇರ್ತಾರೆ ಅಂತ. ಒಂದೊಂದು ಲೇಖನಗಳು ಓದ್ತಾ ಹೋದಾಗೆ, ಅಲ್ಲ ನಿಮ್ಮ ಭೇಟಿಯ ಕಥೆ ಹೇಳ್ತಾ ಇದ್ರಿ ಅಲ್ಲ, ಆ ಪುಸ್ತಕ ಓದಲೇ ಇಲ್ಲ ನಾನು, ಸ್ಟಾರ್ಟಿಂಗು ತೆಗೆದಿಟ್ಬಿಟ್ಟಿದ್ದೆ. ಯಾಕಂದ್ರೆ ನನಗೆ ಪರಿಚಯನೇ ಇಲ್ಲ, ಇವ್ರು ಯಾರೋ ಪುಸ್ತಕ ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ಫ್ಯಾಕ್ಟ್ ನನಗೆ ನೇಮಿಚಂದ್ರ ಅಂದ್ರೆ ಒಂದು ಕಲ್ಪನೆನೂ ಇರಲಿಲ್ಲ. ಆ ಲೇಖನಗಳು ನಾನು ಓದ್ಕೊಂಡು ಹೋಗ್ತಾ ಶುರು ಮಾಡ್ತು, ಆವಾಗ ಅದ್ರದ್ದು ಹುಚ್ಚಿಡಿತು. ಇನ್ಫ್ಯಾಕ್ಟ್ ಅವರು ಪ್ರತಿ ಸಂಡೇ ನಾನು ಓದಿ, ಅಂದರೆ ಒಬ್ಬ ವೈದ್ಯ ಮಾಡುವಂಥದ್ದು, ಒಬ್ಬ ಕೌನ್ಸಿಲರ್ ಮಾಡುವಂಥದ್ದು, ಒಬ್ಬ ಆಧ್ಯಾತ್ಮಿಕ ಗುರು ಮಾಡುವಂಥದ್ದು, ಒಬ್ಬ ಸಮಾಜ ಸುಧಾರಕ ಮಾಡುವಂಥ ಕೆಲಸಗಳು ಇವರು ಆರ್ಟಿಕಲ್ಸ್ ಮಾಡ್ತಾ ಇದೆ. ಪ್ರತಿ ವಾರ ಅವರು ವಿಭಿನ್ನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಸಾರಿ ಈ ವಾಟರ್ ಥೆರಪಿ ಬಗ್ಗೆ ಬರೆದು ಬಿಡ್ತಾರೆ. ನೀರಿನಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ಲಾಭಗಳು, ನಾವು ಅದನ್ನೇ ಮರೆತು ನೀರು ಕುಡಿಯೋದನ್ನೇ ಮರೆತು ಬಿಡ್ತೀವಿ. ಎಷ್ಟೊಂದು ಜನ ನಮ್ಮ ಆಫೀಸ್ ಬ್ಯುಸಿ ಶೆಡ್ಯೂಲಲ್ಲಿ ನೀರು ಕುಡಿಯೋಲ್ಲ. ಅಥವಾ ಈ ಹೆಂಗಸರು ಏನಂದರೆ, ಹೊರಗಡೆ ಹೋದರೆ ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ, ಅದಕ್ಕಿಂತ ನಾನು ನೀರು ಕುಡಿಯೋದೇ ಇಲ್ಲ, ಸುಮ್ಮನೆ ಲಿಮಿಟೆಡ್ ನೀರು ಕುಡಿದ್ರೆ ವಾಸಿ ಅಂತ. ಸೊ ನೀರು ಕುಡಿದೇ ನಾವು ಎಷ್ಟು ಕಾಯಿಲೆಗಳು ತರಿಸ್ಕೊಳ್ತೀವಿ ಅಂತ. ಒಬ್ಬ ಡಾಕ್ಟರ್ ವಾಟರ್ ಅಂತಲೇ ಫೇಮಸ್ ಅವರು. ಸೊ ಅವನು ಬರ್ಕೊಳ್ತಾನೆ, ಯು ಆರ್ ನಾಟ್ ಸಿಕ್, ಯು ಆರ್ ಥರ್ಸ್ಟಿ ಅಂತ. ಯು ಆರ್ ನಾಟ್ ಸಿಕ್, ಯು ಆರ್ ಥರ್ಸ್ಟಿ ಅಂತ. ಸೊ ಇಂತಹ ಆರ್ಟಿಕಲ್ಸ್ ನೋಡಿ, ನಯಾ ಪೈಸಾ ಖರ್ಚಿಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥ ಆರ್ಟಿಕಲ್ಸ್ ಬರೆದ್ಬಿಡ್ತಾರೆ ಅವರು. ಆವಾಗ ನನಗೆ ಅವರೊಬ್ಬರು ಡಾಕ್ಟರ್ ಆಗಿ ಕಾಣಿಸ್ತಾರೆ. ಕರೆಕ್ಟ್. ಆವಾಗ ಈ ಕ್ಷಮಿಸುವಂತಹ ಒಂದು ಗುಣ ನಮ್ಮಲ್ಲಿ ಅದ್ಭುತವಾದಂಥ ಗುಣ. ಅದು ಕ್ಷಮಿಸೋದು ಅದ್ಭುತ, ಎಷ್ಟೋ ಅಷ್ಟೇ ಕಷ್ಟ ಕೂಡ ನಮಗೆ. ನೋಡಿ, ನೀವೇನೋ ಕ್ಷಮಿಸಿ ಅಂತ ಹೇಳ್ಬಿಡ್ತೀರಿ, ಆದರೆ ಅವ್ರು ಮಾಡಿರೋದನ್ನ ನೋವು ನನಗೆ ಮರೆಯೋಕ್ಕಾಗಲ್ಲ ಅಂತ. ಸೊ ಅಂದರೆ ಆ ಕ್ಷಮೆಯಲ್ಲಿ ಇರ್ತಕ್ಕಂಥ ಅದ್ಭುತ ಆರೋಗ್ಯವಾಗುವಂತಹ ಗುಣವನ್ನು ನಾವಾಗಿ ಬಳಸ್ಕೊಳ್ಳದೆ, ನಾವು ಮನಸ್ಸಲ್ಲಿ ನೋವುಗಳನ್ನು, ದ್ವೇಷಗಳನ್ನು, ಇನ್ನೊಬ್ಬರ ಬಗ್ಗೆ ಸಿಟ್ಟುಗಳನ್ನು ಹಾಗೆ ಇಟ್ಕೊಂಡು ನಾವು ಕಾಯಿಲೆಗಳು ತರಿಸ್ಕೊಳ್ತೇವೆ. ಸೊ ಕ್ಷಮೆ ಬಗ್ಗೆ ಬರೀತಾರೆ ಅವರು. ಅಥವಾ ಈ ಗುಣವಾಗುವ ಪ್ರಕ್ರಿಯೆ ನಿಮ್ಮಲ್ಲೇ ಇದೆ ಅಂತ ಬರೀತಾರೆ. ಅಂದರೆ ಒಬ್ಬ ದೀರ್ಘಾಯುಷ್ಯ ವಿಚಾರಗಳು, ನೀವು ಈಗ ಈ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಬರೀತಾರೆ, ಚತುರ್ವೇದಿ ಅವ್ರ ಬಗ್ಗೆ ಬರೀತಾರೆ, ಅಥವಾ ನಮ್ಮ ವೆಂಕಟಸುಬ್ಬಯ್ಯ ಅವ್ರ ಬಗ್ಗೆ ಬರೀತಾರೆ. ಏನಂದರೆ, ಶತಾಯುಷಿಗಳ ಜೀವನನ್ನೆಲ್ಲ ಹೋಗಿ ಅವಲೋಕಿಸಿದರೆ ಅವರಲ್ಲಿ ಬೇರೆ ನೆಗೆಟಿವ್ ಯೋಚನೆ ಮಾಡಲಿಕ್ಕೆ ಸಮಯ ಇಲ್ಲದಷ್ಟು ಆಕ್ಟಿವ್ ಆಗಿ ಅವರು ಇರ್ತಾರೆ. ಸೊ ಹಾಗಾದರೆ ನಿಮಗೆ ಪ್ರತಿಯೊಂದೊಂದು ಆರ್ಟಿಕಲ್ ಓದಿದಾಗ ನೇಮಿಚಂದ್ರ ಅವರು ಒಮ್ಮೆ ಮೋಟಿವೇಟರ್ ಥರ ಕಾಣ್ತಾರೆ, ಒಮ್ಮೆ ಡಾಕ್ಟರ್ ಥರ ಕಾಣ್ತಾರೆ, ಒಮ್ಮೆ ರೈಟರ್ ಥರ ಕಾಣ್ತಾರೆ, ಒಮ್ಮೆ ಸಾಹಿತಿ ಥರ ಕಾಣ್ತಾರೆ, ಇನ್ನೊಬ್ರು ಸಾಮಾನ್ಯ ಮನುಷ್ಯರ ಥರ ಕಾಣ್ತಾರೆ, ಇನ್ನೊಬ್ರು ಹ್ಯುಮ್ಯಾನಿಟೇರಿಯನ್ ಕಣ್ಣಿಂದ ಕಾಣೋ ಥರ ಕಾಣ್ತಾರೆ. ಎಲ್ಲ ರೂಪಗಳು ಕಾಣಿಸ್ಬಿಡುತ್ತೆ ಅವರ ಲೇಖನಗಳಲ್ಲಿ. ಅವ್ರ ಹತ್ರ ಮಾತಾಡುವಾಗ ತುಂಬ ಸರಳ ವ್ಯಕ್ತಿ, ಆಮೇಲೆ ಒಂದು ಮಗುವಿನ ಮನಸ್ಸಿನಿರ್ತಕ್ಕಂಥ ವ್ಯಕ್ತಿ ಅಂತ ಅನಿಸ್ಬಿಡ್ತಾರೆ. ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವಾಗ, ಅವ್ರ ಲೇಖನಗಳಲ್ಲಿ ಸಿಗುವ ನೇಮಿಚಂದ್ರನೇ ಬೇರೆ. ಇಂಟ್ರ್ಯಾಕ್ಟ್ ಮಾಡುವಾಗ ತುಂಬ ಖುಷಿಯಾಗಿ ಸಿಕ್ಕ ಗಿಡಗಳು, ಹಣ್ಣು, ಕಾಯಿ, ಮರ, ಹಕ್ಕಿ, ಈ ರೀತಿ ಅವರ ಚಲನವಲನಗಳು, ನೀರು, ಸಮುದ್ರ, ಅಲೆ, ಈ ಥರ. ಅಂದರೆ ಅಲ್ಲಿ ಚಿಕ್ಕ ಮಗು ಆಗಿಬಿಡ್ತಾರೆ. ಉಡುಪಿಯ ಬೀದಿಗಳೆಲ್ಲ ಸುತ್ತಾಡ್ಕೊಂಡು ಬಂದುಬಿಟ್ರು, ನಡ್ಕೊಂಡು ಓಡಾಡ್ಕೊಂಡು ಬಂದುಬಿಟ್ರು. ಅಲ್ಲಿ ನಾನೊಂದು ವಿಜ್ಞಾನಿ, ನನಗೊಂದು ಸೇಫ್ಟಿ, ಅಥವಾ ನಾನೊಂದು ಡಿಗ್ನಿಫೈಡ್ ಆಗಿ ಇರಬೇಕು, ಸೋ ಕಾಲ್ಡ್ ಈ ಸಂಕೋಲೆಗಳು ಇಲ್ಲ. ಅವರು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡು ಬಂದುಬಿಡ್ತಾರೆ, ಆರಾಮಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದುಬಿಡ್ತಾರೆ. ಸೊ ಅಂತಹ ಒಂದು ಲೇಖನಗಳು ಓದುವಾಗ ನಮಗೆ ಬದುಕು ವಿಭಿನ್ನವಾದಂತಹ ಒಂದು ವಿಂಡೋಸ್
ಕಿಟಕಿಗಳು ಓಪನ್ ಆಗುತ್ತೆ ನಮಗೆ, ಹಿಂಗೆ ಬದುಕ್ಬೋದು. ಸೊ ಅದೇ ನಿಮ್ಮ ಕನೆಕ್ಟಿವಿಟಿ ಅವ್ರ ಜೊತೆ. ಸೊ ಆವಾಗ ನಾನು ಈ ಲೇಖನಗಳು ಓದುವಾಗ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ, ಇವತ್ತಿನ ಲೇಖನ ಚೆನ್ನಾಗಿತ್ತು, ನೀವು ನಮ್ಮ ಕೆಲಸ ಮಾಡ್ತಾಯಿದ್ರಿ, ವೈದ್ಯರ ಕೆಲಸ ನೀವು ಮಾಡ್ತಾಯಿದ್ರಿ, ಎಷ್ಟೋ ಜನರಿಗೆ ನೋವುಗಳು ಸಾಂತ್ವನ ಹೇಳ್ತಾ ಇದ್ರಿ ನೀವು. ಹೀಗೆ ನಾನು ಆಗೊಮ್ಮೆ ಈಗೊಮ್ಮೆ ಅವ್ರಿಗೆ SMS ಕಳಿಸ್ತಾ ಇದ್ದೆ. ಓಕೆ. ಸೊ SMS ಕಳಿಸ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಲೇಖನಗಳು ಮುಗಿಸ್ತಾ ಬಂತು. ಅವರು ಇನ್ನೂ ಈ ಡಿಸೆಂಬರ್ಗೆ 2013 ಡಿಸೆಂಬರ್ಗೆ ನಾನು ನಿಲ್ಲಿಸ್ತೇನೆ ಅನ್ನೋ ಒಂದು ಸೂಚನೆ ಕೊಡ್ತಾಯಿದ್ರು. ಆವಾಗ ನಾನು ಹೇಳಿದೆ, ಅಂದರೆ ಅದ್ರ ಮುಂಚೆ ಒಂದೆರಡು ಸರಿ ನಾನು ಮಾತಾಡಿದ್ದೆ, ಮೇಡಮ್ ನೀವು ಈ ಲೇಖನಗಳನ್ನ ಯಾಕೆ ಪುಸ್ತಕದ ರೂಪದಲ್ಲಿ ತರಬಾರ್ದು? ಇಲ್ಲ, ಆ ವಿಚಾರ ಇದೆ, ಲೇಖನಗಳು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಆ ವಿಚಾರ ಇದೆ ಅಂತ ಹೇಳಿದರು. ನಾನಂದೆ, ಒಂದು ವೇಳೆ ನೀವು ಪುಸ್ತಕದ ರೂಪದಲ್ಲಿ ತಂದರೆ ಅದನ್ನು ಉಡುಪಿಯಲ್ಲೇ ಬಿಡುಗಡೆ ಮಾಡೋಣ, ಯಾಕಂದರೆ ಈ ಉಡುಪಿಯಲ್ಲಿ ಸಾಕಷ್ಟು ಒಳ್ಳೆಯ ಸದಭಿರುಚಿ ಇರತಕ್ಕಂಥ ಓದುಗರಿದ್ದಾರೆ, ಸೊ ಇಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಅಂತ. ನನಗೆ ಉದ್ದೇಶ ಏನಿತ್ತಂದರೆ ಆ ಪುಸ್ತಕ ಬಿಡುಗಡೆ ನೇವದಲ್ಲಿ ಅವರನ್ನು ನಾವು ನೋಡಬೇಕು, ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಮತ್ತು ಉಡುಪಿಯ ಜನ ಅವ್ರ ಜೊತೆ ಅವ್ರ ಮಾತು ಕೇಳಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಅವರು ಆವತ್ತು ಅವರ ಕೊನೆಯ ಲೇಖನದಲ್ಲಿ ಅವರು ಬರೆದರು ಏನಂದರೆ, ಅವರ ಮಾತುಗಳಲ್ಲಿ ಹೇಳಿಬಿಡ್ತೇನೆ. ಅವರ ಮಾತುಗಳಲ್ಲಿ ಬರ್ತಾರೆ ಅಂದರೆ, ಸ್ನೇಹ ಅಮೃತ ಬಳ್ಳಿಯಂತೆ ನಮ್ಮೊಳಗಿನ ಹಮ್ಮು ಬಿಮ್ಮುಗಳ ಕಾಯಿಲೆಗಳೆಲ್ಲ ಕಷಾಯವಾಗುತ್ತದೆ. ಬದುಕು ಭಾರವಾದಾಗ, ಈ ಕ್ಷಣ ಕುಸಿದು ಕುಳಿತಾಗ ಎಗಲು ಕೊಟ್ಟು ಎಬ್ಬಿಸುತ್ತದೆ. ಅಹಂಕಾರದ ಮತ್ತಿನಲ್ಲಿ ಲೋಕ ಮರೆತಾಗ ನೆತ್ತಿಯ ಮೇಲೊಂದು ಕುಟ್ಟಿ ಧರೆಗಳಿಸುತ್ತದೆ. ಈ ಸ್ನೇಹಗಳು ನನಗಿರಲಿ. ನಮ್ಮೆಲ್ಲ ಬಿರುದು ಬಾವಲಿಗಳನ್ನು ಕಳಚಿಟ್ಟು ಅಂತರಂಗದ ಹಾಡಾದ ಮುಗ್ಧ ಸರಳ ಸ್ನೇಹಗಳು. ಸೊ ಈ ರೀತಿ ಅವರ ಅಂಕಣಗಳ ಬಗ್ಗೆ ಸಾಕಷ್ಟು ಪರಿಚಯದವ್ರ ಬಗ್ಗೆ ಬರೀತಾರೆ. ಹಾಗೆ ನಾನು ಅವ್ರಿಗೆ ಉಡುಪಿಯಲ್ಲೇ ಪುಸ್ತಕ ಬಿಡುಗಡೆ ಮಾಡಿ ಅಂತ ಹೇಳಿದ್ದನ್ನು ನೆನ್ಪಿಟ್ಕೊಂಡು ಅವರ ಪುಸ್ತಕ ರೂಪಕ್ಕೆ ಬರಲಿಕ್ಕೆ ಅದು 2 ವರ್ಷ ಬೇಕಾಯಿತು, ಅವರ ಒಂದು ಬ್ಯುಸಿ ದಿನಚರಿಯಲ್ಲಿ. ಸೊ ಅದು 2 ವರ್ಷದ ನಂತರನೂ ನೆನ್ಪಿಟ್ಕೊಂಡು ಅವರು, ನೀವು ಹೇಳಿದ್ರಿ ಉಡುಪಿಯಲ್ಲಿ ಪುಸ್ತಕ ಬಿಡುಗಡೆ ಮಾಡೋಣ ಅಂತ, ಪುಸ್ತಕ ರೆಡಿ ಆಗಿದೆ ಅಂತ ಹೇಳಿದರು. ನನಗೆ ಆಕಾಶಕ್ಕೆ 2 ಗೇಣು ಅನ್ನೋ ರೀತಿ ಆಗಿತ್ತು. ತತ್ಕ್ಷಣ ಕಾರ್ಯಪ್ರವೃತ್ತ ಅದೇ. ನಿಮ್ಮ ಸಹಕಾರವನ್ನೂ ಮರೆಯುವಂತಿಲ್ಲ, ಸ್ಪಂದನ ವಾಹಿನಿಯ ಸಹಕಾರ ಸಾಕಷ್ಟು. ಯಾಕಂದರೆ ನಮ್ಮ ಮತ್ತೊಮ್ಮೆ ಮಾತಾಡಿ ಪ್ಲೀಸ್ ಎಲ್ಲ ವೀಕ್ಷಕರಿಗೆ ನೇಮಿಚಂದ್ರ ಅವ್ರು ಬರ್ತಾ ಇರತಕ್ಕಂಥ ವಿಚಾರ ತಿಳಿಸ್ಲಿಕ್ಕೆ ಸಾಧ್ಯವಾಯಿತು. ಇನ್ನೊಂದು ವಿಚಿತ್ರವಾದ ಅನುಭವ ಹೇಳ್ತೇನೆ ನಾನು. ಮುಂದಿನ ವಾರ ಅಂದರೆ ಕಳೆದ ವಾರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಅಂತಂದರೆ ಅದರ 1 ವಾರ ಹಿಂದೆ ಸಾಕಷ್ಟು ಈ ವೈರಲ್ ಫೀವರು ನನ್ನನ್ನು ತುಂಬ ಹಿಪ್ಪೆ ಮಾಡಿತ್ತು ಅನ್ನೋ ರೀತಿ ಆಗಿಬಿಟ್ಟಿತ್ತು. ಆ ಸುಸ್ತು, ಆ ಕೆಮ್ಮು, ಶಕ್ತಿ ಇಲ್ಲದ ಒಂದು ಅನುಭವ, ಅದು ಎಲ್ಲ ಇನ್ನು 1 ವಾರ ಉಳಿತಲ್ಲ ಕಾರ್ಯಕ್ರಮಕ್ಕೆ ಅಂತ ನೆನಪಾದಾಗ ಆ ಸುಸ್ತನ್ನು ಸೈಡಿಗಿಟ್ಟು ಆ ಕೆಮ್ಮಿನ ಜೊತೆಗೆ ಒದ್ದಾಡ್ತಾ ಆ ಕಾರ್ಯಕ್ರಮಕ್ಕೆ ಓಡಾಡ್ತಾ ಇರಬೇಕಾದ್ರೆ ಆ ಜ್ವರ ನನ್ನನ್ನು ಬಿಟ್ಟು ಹೋಯ್ತು, ಆ ಕೆಮ್ಮು ನನ್ನ ಬಿಟ್ಟು ಹೋಯ್ತು, ಹೇಗೆ ಹೋಯ್ತು ನಂಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಬರೀತಾರೆ ಅವರು. ಅಂದರೆ ಹುಷಾರಾಗಬೇಕು, ಗುಣವಾಗುವ ಪ್ರಕ್ರಿಯೆ ನಿಮ್ಮಲ್ಲೇ ಇದೆ, ಯು ಶುಡ್ ಡಿಸೈಡ್. ಇಲ್ಲಿ ಏನಾಗುತ್ತೆ ಅಂದರೆ, ಸಕಾರಾತ್ಮಕ ಯೋಚನೆಗಳು ನಮ್ಮ ಮನಸ್ಸಲ್ಲಿದ್ದಾಗ ನಮಗೆ ಕಾಯಿಲೆ ಒಂದು ನೆವ ಆಗಿಬಿಡ್ತದೆ, ಅದು ಬಂತು ಹೋಯ್ತು ಅನ್ನೋ ರೀತಿ. ಈ ಅವರು ಕ್ಯಾನ್ಸರ್ ರೋಗಿಗಳ ಬಗ್ಗೆ ಬರೀತಾರಲ್ವಾ, ಕುಸುಮ ಅನ್ನೋವ್ರ ಬಗ್ಗೆ ಬರೀತಾರೆ. ಅವ್ರಿಗೆ ಕ್ಯಾನ್ಸರ್ ಬಿಟ್ಟು ಹೋಗಲಿಲ್ಲ, ಅವ್ರ ಕ್ಯಾನ್ಸರ್ ಅವ್ರ ಜೊತೆಗಿದ್ದು ಅವರು ಸಾಕಷ್ಟು ಅದ್ಭುತವಾದ ಪುಸ್ತಕಗಳನ್ನು ಬರೀತಾರೆ. ಅನುಪಮ ನಿರಂಜನ್ ಕ್ಯಾನ್ಸರ್ನ ಮೆಟ್ಟಿ ನಿಲ್ಲಿಲ್ಲ, ಆದರೆ ಕ್ಯಾನ್ಸರು ಆ ವರ್ಷನೇ ಬಂದು ಅವ್ರನ್ನ ಅಟ್ಯಾಕ್ ಮಾಡಲಿಲ್ಲ, 13 ವರ್ಷ ಅವರಿಗೆ ಕಾಯಬೇಕಾಯಿತು. ಸೊ ಅದನ್ನು ಬರೀತಾರೆ ಅವರು. ಏನಂತಂದರೆ, ಸಕಾರಾತ್ಮಕ ಆಲೋಚನೆಗಳಿದ್ದರೆ, ಸಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ನಿಮ್ಮ ಒಡನಾಟ ಇದ್ದರೆ, ದಿನನಿತ್ಯ ನೀವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದರೆ ಕಾಯಿಲೆಗಳು ಸ್ವಲ್ಪ ದೂರ ಆಗ್ತಾ ಹೋಗ್ತದೆ. ನಕಾರಾತ್ಮಕ ಯೋಚನೆಗಳು, ನನಗೆ ಯಾಕೆ ಈ ನೋವು, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಕಾಯಿಲೆ ಬಂತು, ನಾನು ಯಾಕೆ ಈ ಥರ ನಾನು ಹಾಸಿಗೆಯಲ್ಲೇ ಇದ್ದೇನೆ, ನಾನು ಯಾವಾಗ ಹುಷಾರಾಗೋದು, ನಾನು ಎಷ್ಟಂತ ಮಾತ್ರೆ ತಗೊಳ್ಬೇಕು. ಸೊ ನಾವು ಇಡೀ ದಿನವನ್ನು ನಕಾರಾತ್ಮಕ ಯೋಚನೆಗಳಲ್ಲೇ ಇದ್ದಾಗ ಆ್ಯಕ್ಚುಲಿ ಕಾಯಿಲೆಯನ್ನು ನಾವು ಆಹ್ವಾನ ಮಾಡ್ಕೊಳ್ತಾ ಇದ್ದೇವೆ ಅಂತ ಬರೀತಾರೆ ಅವರು. ಮತ್ತು ಈ ಕಾಯ್ಕಿಣಿಯವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅವರು ಕಾಯ್ಕಿಣಿಯವ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಒಂದು ಲೇಖನದಲ್ಲಿ. ಅಮೃತ ಬಳ್ಳಿಯ ಕಷಾಯ ಅಂತ ಕಾಯ್ಕಿಣಿಯವರ ಒಂದು ಕಥಾ ಸಂಕಲನದ ಹೆಸರು. ಸೊ ಅಮೃತ ಬಳ್ಳಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಗುಣಗಳು ಇಷ್ಟಿದೆಯಲ್ಲ, ನಾವು ಎಷ್ಟು ಅಲಕ್ಷ್ಯ ಮಾಡ್ತೇವಲ್ಲ. ನಮ್ಮ ಸುತ್ತಮುತ್ತ, ನಮ್ಮ ಹಿತ್ತಲ ಗಿಡ, ನಮ್ಮ ಮನೆಯ ಹಿಂದೆ ಇರ್ತಕ್ಕಂಥ ಪಪ್ಪಾಯ ಹಣ್ಣು, ಬೆಳ್ಳುಳ್ಳಿ, ಈ ಗೋಣಿ ಸೊಪ್ಪು ಅಥವಾ ಪರಂಗಿ ಹಣ್ಣು, ಪಪ್ಪಾಯ ಹಣ್ಣು ಮತ್ತು ಈ ಅಮೃತ ಬಳ್ಳಿ, ಎಷ್ಟೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಗಿಡಗಳನ್ನೆಲ್ಲ ಕಡಿದು ಹಾಕಿ, ಕಾಂಕ್ರೀಟ್ ಹಾಕಿ, ಅಲ್ಲಿ ಟೈಲ್ಸ್ ಹಾಕಿ ಮನೆಯನ್ನು ಚಂದ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಒಂಚೂರು ಪ್ರಯತ್ನ ಮಾಡೋದಿಲ್ಲ. ಎಲ್ಲ ಕಡೆ ನೋಡಿ, ಇವತ್ತು ಎಲ್ಲ ಟೈಲ್ಸ್ ಹಾಕ್ಬಿಡೋದು, ಟಾರ್ ಹಾಕ್ಬಿಡೋದು, ನೀರು ಎಲ್ಲೂ ಇಂಗಬಾರ್ದು.
ಎಲ್ಲೋ ಒಂದು ಸಸಿ ಹಾಕಲಿಕ್ಕೆ ಜಾಗ ಇರ್ಬೋದು. ದೊಡ್ಡ ದೊಡ್ಡ ಆಲದ ಮರಗಳು, ಅಶ್ವತ್ಥ ಮರಗಳೇ ಕೆಲವು ವರ್ಷಗಳ ನಂತರ ಒಣಗೋಗ್ಬಿಡುತ್ತೆ. ಯಾಕೆ ಅಂದರೆ ಅದಕ್ಕೆ ಸುತ್ತಮುತ್ತ ಒಂದು ಚೂರು ಮಣ್ಣು ಸಿಗದಾಗೆ ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕಿ ಎಷ್ಟು ಚೆಂದ ಮಾಡಿದ್ದೀವಿ ಅಂತ ಅಂದ್ಕೊಂಡ್ಬಿಡುತ್ತೆ. ಆದರೆ ಗಿಡಗಳು ನೆಡೋದ್ರ ಬಗ್ಗೆ, ನಮ್ಮ ಮನೆ ಸುತ್ತಮುತ್ತ ಆರೋಗ್ಯಕ್ಕೆ ಆಮ್ಲಜನಕ ಸಿಗುವಂತಹ ಗಿಡಗಳ ಬಗ್ಗೆ ಸಾಕಷ್ಟು ಬರೀತಾರೆ ಅವರು 2 ದಿನ ಉಡುಪಿಯಲ್ಲಿ ಸುತ್ತಾಡುವಾಗ ಬರೀ ಹಸಿರಿನ ಬಗ್ಗೆನೇ ಹೊಗಳ್ತಾ ಇದ್ರು. ಆ ಗಿಡ ನೋಡಿ ಎಷ್ಟು ಚೆಂದ ಬೆಳೆದಿದೆ, ಈ ಗಿಡ ನೋಡಿ, ಇಲ್ಲಿ ನೋಡಿ ಈ ಬಳ್ಳಿ ಎಷ್ಟು ಚೆನ್ನಾಗಿದೆ, ಆ ಕಾಂಕ್ರೀಟ್ ಇದು ಗೋಡೆಗಳ ಮೇಲೆ ಬೆಳೆದಿರ್ತಕ್ಕಂಥ ಫರ್ನ್ಸ್ ಬಗ್ಗೆ ಒಂದು ಏನು ಆಶ್ಚರ್ಯಭರಿತ ಕಣ್ಣುಗಳಿಂದ ಅವ್ರು ನೋಡ್ತಾ ಇದ್ರು. ಅಂದರೆ ಆ ಸಸಿಗಳ ಬಗ್ಗೆ, ಅವ್ರ ಹಸಿರಿನ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ ಅಲ್ವಾ. ತುಂಬ ನೊಂದು ಹೇಳ್ತಾರೆ, 50,000 ಮರಗಳನ್ನು ಕಡಿದ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅಂತ. ಪರಿಸರದ ಬಗ್ಗೆ ಕಾಳಜಿ ಇದೆ ಅಲ್ವಾ. ನಾವು ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಗುಬ್ಬಿಯ ಕರೆಯೋಣ ಅಂಗಳಕ್ಕೇನೆ ಅಂತೇಳಿ ಒಂದು ಪುಸ್ತಕದ ಬಗ್ಗೆ ಅವರ ನೇಮಿಚಂದ್ರ ಅವ್ರ ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ನೋಡಿ, ನಮಗೆ ನಮ್ಮ ಜೀವನ, ನಮ್ಮ ಆಫೀಸು, ನಮ್ಮ ಕೆಲಸ, ನಮ್ಮ ಮನೆ, ನಮ್ಮ ಮಕ್ಕಳು ಅಂತ ಹೋಗ್ಬಿಡ್ತೀವಿ. ಎಲ್ಲಿ ನಾವು ಯೋಚನೆ ಮಾಡ್ತೀವಿ, ಇವತ್ತು ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಕಾಗೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ನವಿಲುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಎಲ್ಲಿ ಯೋಚನೆ ಮಾಡ್ತೀವಿ ನಾವು? ಆದರೆ ನಾವು ಈ ಕೊಳ್ಳುಬಾಕ ಸಂಸ್ಕೃತಿ ಅಂದರೆ ನಮ್ಮ ಪೀಳಿಗೆಗಿದ್ರೆ ಸಾಕು ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಮಕ್ಕಳಿಗೆ ಬೇಡವಾ? ನಮ್ಮ ಮುಂದಿನ ಪೀಳಿಗೆಗೆ ಒಂದಷ್ಟು ಗಿಡಗಳು ಬೇಡವಾ? ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದಷ್ಟು ಅವ್ರಿಗೆ ತೋರಿಸ್ಲಿಕ್ಕೆ ಅಂತ ಒಂದು ಗುಬ್ಬಿ, ಅವರಿಗೆ ತೋರಿಸ್ಲಿಕ್ಕೆ ಅಂತ ಒಂದು ಕಾಗೆ, ಅವ್ರಿಗೆ ತೋರಿಸ್ಲಿಕ್ಕೆ ಅಂತ ಒಂದಷ್ಟು ಪ್ರಾಣಿಗಳು ಬೇಡವಾ? ಅಂದರೆ ಈ ಜೀವ ವೈವಿಧ್ಯ ಹಾಗೆ ಕಾಪಾಡ್ಕೊಂಡು ಹೋಗಬೇಕು. ಇಲ್ಲದಿದ್ದರೆ ನಮಗೆ ಪ್ರವಾಹಗಳು ಬರ್ತದೆ, ಸುನಾಮಿ ಬರ್ತದೆ, ಅಥವಾ ಹಿಮ ಪ್ರಪಾತ ಬರ್ತದೆ. ಇದನ್ನು ಅವರು ಮುನ್ನೆಚ್ಚರಿಸ್ತಾರೆ. ನಾವು ಸ್ವಂತ ಕೈಯಿಂದ ಏನಾದರೂ ಪ್ರಯತ್ನ ಮಾಡಬೇಕು ಅಂತ. ಈ ಟೆಕ್ನಾಲಜಿಯಿಂದ ಆಗ್ತಾ ಇರ್ತಕ್ಕಂಥ ಆರೋಗ್ಯದ ತೊಂದರೆಗಳ ಬಗ್ಗೆ ಬರೀತಾರೆ. ಒಂದು ಆರ್ಟಿಕಲ್, ಅವರು ಸಂಪೂರ್ಣ ಆರ್ಟಿಕಲ್ ಈ ಮೊಬೈಲ್ನಿಂದ ಆಗ್ತಕ್ಕಂಥ ಅನಾರೋಗ್ಯದ ಬಗ್ಗೆ ಬರೀತಾರೆ. ಎಷ್ಟು ರೇಡಿಯೇಷನ್ಸ್ ಇರುತ್ತೆ ಮೊಬೈಲಿಂದ, ಯಾವ ರೀತಿಯ ಮೊಬೈಲ್ಗಳನ್ನು ಬಳಸಿದರೆ ನಮಗೆ ಆರೋಗ್ಯಕ್ಕೆ ತೊಂದರೆ ಕಡಿಮೆ ಇರುವ ಸಾಧ್ಯತೆ ಇರ್ತದೆ ಅಂಥೇಳಿ, ಅದರ ಮೇಲೆ ಇರ್ತಕ್ಕಂಥ ಏನೊಂದು ಲಿಮಿಟೇಷನ್ಸ್ ಏನಿರುತ್ತೆ ರೇಡಿಯೇಷನ್ಸು, ಅದನ್ನು ಆ ಮೊಬೈಲ್ ಕಂಪನಿಯವರು ಮೆನ್ಷನ್ ಮಾಡಲೇಬೇಕು. ಆ ರೇಡಿಯೇಷನ್ ಮಿತಿಯನ್ನು ನಾವು ನೋಡಿ ಮೊಬೈಲನ್ನು ಕೊಂಡ್ಕೊಳ್ಬೇಕು ಅಂಥೇಳಿ ಅದ್ರ ಬಗ್ಗೆ ಬರೀತಾರೆ. ಅಂದರೆ ಈ ಎಲ್ಲವರ ಲೇಖನಗಳಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರ್ತದೆ. ಅವರ ಲೇಖನಗಳಲ್ಲಿ ಒಂದು ಸಾಮಾಜಿಕ ಬದ್ಧತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆಮೇಲೆ ನೊಂದವರಿಗೆ ಸಾಂತ್ವನ ಹೇಳುವಂಥ ಮನಸ್ಸಿರ್ತದೆ. ಮತ್ತು ನ್ಯಾಚುರಲ್ಲಾಗಿ ಒಂದು ವ್ಯಕ್ತಿಯ ಒಳಗೆ ಇರ್ತಕ್ಕಂಥ ಶಕ್ತಿ, ಸಾತ್ವಿಕ ಶಕ್ತಿ ಎಚ್ಚರಿಸುವಂತಹ ಮಾತುಗಳು ಇರ್ತದೆ. ಸುಮ್ಮನೆ ಎಲ್ಲದಕ್ಕೂ ನನ್ನನ್ನು ವೈದ್ಯರೇ ಸರಿ ಮಾಡಬೇಕು, ಆಸ್ಪತ್ರೆಯೇ ಸರಿ ಮಾಡಬೇಕು, ಬೇರೆಯವರೇ ನನ್ನ ತೊಂದರೆಗಳಿಗೆ ಕಾರಣ ಅನ್ನೋ ವಿಚಾರಗಳಿಗೆ ಅವರು ಸೊಪ್ಪು ಹಾಕೋದಿಲ್ಲ. ನಿಮ್ಮಲ್ಲೇ ಆ ಗುಣ ಇದೆ, ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮನ್ನು ಎಷ್ಟು ದಿನ ನಿಮ್ಮ ತೊಂದರೆಗಳಿಗೋಸ್ಕರ ಇನ್ನೊಬ್ಬರನ್ನ ಬೈತಾ ಇರ್ತೀರಿ, ಅಲ್ಲಿವರೆಗೂ ನೀವು ಹುಷಾರಾಗೋದಿಲ್ಲ. ಹಾಗೆ ಬರೀತಾರೆ. ಸೊ ಅವರ ಈ ಟೈಟಲ್ಸ್ ನೋಡಿ ಎಷ್ಟು ಚೆಂದ ಇರುತ್ತೆ. ಬದುಕು ಬದಲಿಸಬಹುದು, ಮಿದುಳು ಕಲಿಯಬಲ್ಲದು, ಸೋಲೆಂಬುದು ಅಲ್ಪ ವಿರಾಮ. ಎಷ್ಟು ಅದ್ಭುತವಾದಂಥದ್ದು. ಅಂದರೆ ಒಂದು ನಾವು ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳನ್ನು ಗೆಲ್ಲುವ ಕುದುರೆಗಳನ್ನಾಗಿ ಮಾಡಿಬಿಡ್ತೀವಿ. ಅವ್ರಿಗೆ ಸೋಲು ಅನ್ನೋದು ಗೊತ್ತೇ ಇಲ್ಲ. ಒಂದು ಸಣ್ಣ ಪುಟ್ಟ ಸೋಲುಗಳು ಬಂದ ತಕ್ಷಣ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ, ಅಥವಾ ಜೀವನ ವಿಮುಖರಾಗ್ಬಿಡ್ತಾರೆ, ಊರು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಈ ಸೋಲೆಂಬುದು ಕೇವಲ ಅಲ್ಪ ವಿರಾಮ. ಸೋಲುಗಳು ನಮ್ಮನ್ನು ಎಷ್ಟು ಕಲಿಸುತ್ತೆ, ಎಷ್ಟು ಗಟ್ಟಿ ಮಾಡುತ್ತೆ, ಎಷ್ಟು ಮಾನವೀಯರನ್ನಾಗಿ ಮಾಡುತ್ತೆ ಅಂಥೇಳಿ ಅವರ ಆರ್ಟಿಕಲ್ಸಲ್ಲಿ ಬರೀತಾರೆ.